ನಿಮ್ಮ ತಂದೆಯವ್ರನ್ನ ರಾಜಕೀಯವಾಗಿ ಇಷ್ಟೆಲ್ಲ ಬೆಳೆಸಿದಂತ ಜನರು ನಿಮ್ಮನ್ನು ಅವರ ಮಕ್ಕಳಾದ ನಿಮ್ಮನ್ನು ಬೆಳೆಸ್ತಾರ ಅಂತಂದು ಅನಿಸ್ತದೆ. ನಮ್ಮ ನನಗನ್ಸಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ನಮ್ಮ ದೊರೆ ಆಗಿರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಲೀಡರ್ಸನ್ನು ಮೇಟಿಯವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ ಟ್ರೀಟ್ ಮಾಡ್ತಾರೆ. JT ಪಾಟೀಲ್ ಇರ್ಬೋದು, ಎಲ್ಲರೂ ನಮ್ಮ ಮಕ್ಕಳು ಅಂತ ಟ್ರೀಟ್ ಮಾಡ್ತಾರೆ. ನಾವು ಅಷ್ಟೇ ಅದೇ ಒಂದು ಸವಲತ್ತು ಪ್ರೀತಿಯಿಂದಾನೇ ಅವ್ರ ಜೊತೆ ಇದ್ದೀವಿ. ನಮಗೂ ಅಷ್ಟೇ ಅವ್ರು ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ, ಅವ್ರ ಜೊತೆ ಹೆಂಗಿರ್ಬೇಕು ಅನ್ನೋಂತಿಲ್ಲ. ನಮ್ಮ ಅಪ್ಪನ ಜೊತೆ ಹೇಗಿರ್ತೀವಿ ಹಾಗೇನೆ ನಾವು ಅವ್ರ ಜೊತೆ ಇರ್ತೀವಿ. ಕುಟುಂಬದಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳು ಅವೆಲ್ಲ ಸರಿ ಮಾಡುವಂತ ಕೆಲಸ ಆಗ್ತದೆ. ಅಸಮಾಧಾನ ಏನು ಇಲ್ಲ ಸರ್, ಏನು ಇಲ್ಲ. ಯಾವತ್ತಾದ್ರೂ ನಮ್ಮ ಅಣ್ಣನೂ ಹೇಳಿದಾನೆ ಯಾರಿಗೆ ಕೊಟ್ಟರು ಮಾಡ್ತೀವಿ ಅಂತ, ನಮ್ಮ ತಮ್ಮನೂ ಹೇಳಿದಾನೆ, ನಾನು ಹೇಳಿದ್ದೀನಿ. ನಾನಂತೂ ಬೇಡ ಅಂತಾನು ಹೇಳಿದ್ದೀನಿ. ಈಗ ಯಾವುದೇ ಕಾರಣಕ್ಕೂ ಅದು ಗೊಂದಲ ಇಲ್ಲ. ನಮ್ಮ ಯಾಕೋ ಅಷ್ಟು ಇನ್ನೂ ಕಾಣಿಸ್ಕೊಳ್ತಾರೆ. ಇಲ್ಲ, ಬರ್ತಾರೆ ಅವ್ರು ಯಾವಾಗ್ಲೂ ಸ್ವಲ್ಪ ಕಡಿಮೆ ಬರ್ತಾಳೆ, ಅವಳು ಬರ್ತಾಳೆ ಮಾಡ್ತಾಳೆ, ಆ ಥರ ಏನಿಲ್ಲ. ನಾವು 4 ಜನನು ಒಗ್ಗಟ್ಟಾಗೇ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯಿಂದ ಭಿನ್ನ ಅಭಿಪ್ರಾಯ ನಮ್ಮಲ್ಲಿ ಇಲ್ಲ. ಜೊತೆಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ಇದ್ದಾರೆ, ಮೇಟಿ ಅವರ ಹಿರಿಯ ಮಗ, ಅವ್ರನ್ನ ಕೇಳೋಣ. ಸರ್, ಏನ್ ಹೇಳ್ತೀರಿ ಸರ್? ಅವರು ತಮ್ಮನಿಗೆ ಟಿಕೆಟ್ ಸಿಕ್ಕಿದೆ, ತಮ್ಮ ಹೆಸರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬಂದಿತ್ತು, ಕೊನೆಗಳಿಗೆ ಉಮೇಶ್ ಮೇಟಿ ಅವರಿಗೆ ಸಿಕ್ಕಿರುವಂತದ್ದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಒಂದು ಚುನಾವಣೆಯನ್ನು ನೀವೇನು ತಮ್ಮದು ಹೆಸರಿಗೆ ಬಂದಿದ್ದಾರೆ, ನಮ್ಮ ಹೆಸರು ನಾವೆಂದೂ ಯಾರಿಗೂ ಹೇಳಿಲ್ಲ ನಮಗೆ ಟಿಕೆಟ್ ಬೇಕಂತ ಹೇಳಿಲ್ಲ. ನಾವು ಕಟ್ಟ ಕಡೆ ಕೊಟ್ಟರು ನಾವು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ನಾವು ಕೆಲಸ ಮಾಡ್ತೀವಿ ಅಂತೇಳಿ ತಮಗೆ ಅವತ್ತು ಸುದ್ದಿ ಮಾಧ್ಯಮದ ಮುಖಾಂತರ ಪತ್ರಿಕಾಗೋಷ್ಠಿ ಮಾಡಿ ಕೂಡ ಹೇಳಿದ್ದೀವಿ. ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಾವು ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಅಲ್ಲಿಂದ ಅಡಿಯಿಂದ ಮುಡಿಯವರೆಗೆ ಅಂತ ಹೇಳ್ತಾರಲ್ಲ, ಅಲ್ಲಿಂದ ನಾವು ನಮ್ಮ ಜನರ ಪ್ರೀತಿಯ ವಿಶ್ವಾಸ ಗಳಿಸಿದಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಎಲ್ಲ ಸಚಿವಾದ್ಮಯರುಗಳಿಗೂ, ಸಚಿವ ಸಂಪುಟದ ಸಚಿವಾದ್ಮಯರುಗಳು ಎಲ್ಲರಿಗೂ ಧನ್ಯವಾದ ಹೇಳಬೇಕಾಗತ್ತೆ. ಇವತ್ತಿನ ದಿವಸ ನಮ್ಮ ತಂದೆಯವರ ಅನುಕಂಪದ ಮೇಲೆ ನಮ್ಮ ಪಕ್ಷದ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮಗೆ ಟಿಕೆಟ್ ಆಕಾಂಕ್ಷಿ ಅಂತ ಯಾರೂ ಕೂಡ ಹೇಳಿಲ್ಲ. ಅದು ನಮ್ಮ ಕುಟುಂಬಕ್ಕೆ ಇಟ್ಟಿರ್ತಕ್ಕಂಥ ದೊಡ್ಡ ಅಪಾರವಾದ ಗೌರವ. ಅದೇ ರೀತಿ ನಮ್ಮ ತಂದೆಯವರು ಎಲ್ಲ ಅಭಿಮಾನಿ ದೇವರುಗಳ ಅನ್ನೋ ಲೆಕ್ಕಕ್ಕೆ ಎಲ್ಲ ಕಾರ್ಯಕರ್ತರನ್ನ ಅಭಿಮಾನಿ ದೇವರುಗಳಂತ ಪೂಜಿಸ್ತಿದ್ರು. ಆ ಒಂದು ಪೂಜ್ಯ ಭಾವನೆಯಿಂದ ಅವರಿದ್ದಕ್ಕೆ ನಮ್ಮ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮ್ಮ ತಂದೆಯವ್ರನ್ನ ಹೃದಯದಲ್ಲಿ ನಡೆಸುತ್ತಾ ಹೃದಯದಿಂದ ನೋಡ್ತಿದ್ರು ಅಂಥೇಳಿ ಅವರಿಗೆ ಇದೊಂದು ಆಶೀರ್ವಾದ ರೂಪಕ್ಕಂತೇಳಿ ಅವರಿಗೊಂದು ಶ್ರದ್ಧಾಪೂರ್ವಕ ಭಾವಪೂರ್ಣ ಶ್ರದ್ಧಾ ಸಲ್ಲಿಸಾಗಂತೇಳಿ ಯಾರೂ ಕೂಡ ಟಿಕೆಟ್ ಕೇಳಿಲ್ಲ. ಅದಕ್ಕೆ ತುಂಬ ಹೃದಯದ ನಾವು ಚಿರುಣಿ, ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತೀನಿ. ಅದ್ರ ಜೊತೆಗೆ ನಾವು ಚುನಾವಣೆಯನ್ನು ಎದುರಿಸಲು ಸನ್ನದ್ಧರಾಗಿದ್ದೀವಿ. ನಮ್ಮ ಕುಟುಂಬದಲ್ಲಿ ಯಾವುದೇ ಗೊಂದಲವಿಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತೇಳಿ ತಮ್ಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀವಿ. 4 ಜನ ಮಕ್ಕಳು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಂಡು ಪ್ರಚಾರ ಮಾಡ್ತೀರಿ, ಯಾಕಂತಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಕಾಣಿಸ್ಕೊಂಡು ಪ್ರಚಾರ ಮಾಡುವಂತ ಕೆಲಸ ನೋಡ್ಬೋದಾ ನಿಮ್ಮ ಅಭಿಮಾನಿಗಳು, ಕಾರ್ಯಕರ್ತರು? ಎಲ್ಲರೂ ಕೂಡ 4 ಜನ ಕೂಡ ಪ್ರಚಾರ ಮಾಡ್ತೀವಿ. ಧನ್ಯವಾದ ಸರ್, ಥ್ಯಾಂಕ್ ಯು. ಇದಿಷ್ಟು ಏನು ಒಂದ್ ಕಡೆ ಮೇಟಿ ಅವರ ಹಿರಿ ಮಗ ಅಂತ ಮಲ್ಲಿಕಾರ್ಜುನ್ ಮೇಟಿ, ಅದ್ರ ಜೊತೆಗೆ ಅವರ ಇನ್ನೊಬ್ಬಳು ಮಗಳು ಬಾಯಕ ಮೇಟಿ ಅವರ ಮಾತಾಗಿರುವಂತ. ಕ್ಯಾಮ್ರಾಮನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.